टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರಾಜ್ಯದಲ್ಲಿ ನಿರಂತರವಾಗಿ ಸಾಲು ಬೆಲೆ ಏರಿಕೆ ಆಗ್ತಾ ಇದೆ. ಬೆಲೆ ಏರಿಕೆಯ ವಿರುದ್ಧವಾಗಿ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷಗಳು ಪ್ರತಿಭಟನೆಯನ್ನು ಮಾಡ್ತಾ ಇದೆ. ವಿಶೇಷವಾಗಿ ಜೆಡಿಎಸ್ ವಿನೂತನವಾದ ಒಂದು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಮುಂದಾಗಿದೆ. ಪೋಸ್ಟರ್ ಅಭಿಯಾನದ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದೆ. ಬೆಂಗಳೂರಿನ ಹಲವು ಭಾಗದಲ್ಲಿ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅನ್ನೋದು ಅಭಿಯಾನಕ್ಕೂ ಕೂಡ ಮುಂದಾಗಿದೆ. ಅದಕ್ಕೆ ಪೂರಕವಾದಂತೆ ಬೆಂಗಳೂರಿನ ಹಲವು ಭಾಗದಲ್ಲಿ ಒಂದು ಪೋಸ್ಟರ್ ಅಂಟಿಸುವ ಮೂಲಕ ಪ್ರತಿಭಟನೆ ಮಾಡಲಿಕ್ಕೆ ಜೆಡಿಎಸ್ ಮುಂದಾಗಿದೆ. ನಾನೀಗ ಈಗಾಗಲೇ ಮಹಾರಾಣಿ ಕಾಲೇಜಿನ ಒಂದು ರಸ್ತೆ ಮುಂಭಾಗದಲ್ಲಿದ್ದೀನಿ. ಈ ಒಂದು ಬಸ್ ಸ್ಟ್ಯಾಂಡ್ ಇದೆ. ಒಂದು ಬಸ್ ಸ್ಟ್ಯಾಂಡ್ ನಲ್ಲಿ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅನ್ನೋ ಒಂದು ಪೋಸ್ಟರ್ಗಳನ್ನ ಅಂಟಿಸಿದೆ. ಸಾಕಷ್ಟು ಭಾಗದಲ್ಲಿ ಇದೇ ರೀತಿಯಾದ ಒಂದು ಪೋಸ್ಟರ್ ಅಭಿಯಾನಕ್ಕೆ ಜೆಡಿಎಸ್ ಕೂಡ ಮುಂದಾಗಿರುವಂತು. ನನ್ನ ಹಿಂಭಾಗಕ್ಕೆ ನೀವು ನೋಡ್ತಾ ಹೋದ್ರೆ ಬೆಂಗಳೂರಿನ ಹಲವು ಬಸ್ ಸ್ಟ್ಯಾಂಡ್ಗಳಲ್ಲಿ ಇದೇ ರೀತಿಯಾದ ಪೋಸ್ಟರ್ಗಳಿಂದ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅನ್ನೋ ಪೋಸ್ಟರ್ಗಳನ್ನ ಸಾಕಷ್ಟು ಭಾಗಗಳಲ್ಲಿ ಅಂಟಿಸಿರುವ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಈ ಮೂಲಕ ವಿನೂತನವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಜೆಡಿಎಸ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಹೋದ್ರೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಇದೇ ರೀತಿಯಾಗಿ ಸಾಕಷ್ಟು ಕಡೆ ಒಂದು ಪೋಸ್ಟರ್ಗಳನ್ನ ಈಗಾಗಲೇ ಜೆಡಿಎಸ್ ಅಂಟಿಸಿ ಹೋಗಿರುವಂತ. ಅದರಲ್ಲಿ ಪ್ರಮುಖವಾಗಿ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಒಂದೊಂದು ಸ್ಲೋಗನ್ ಕೂಡ ಹಾಕಿದರೆ. ಈ ಮೂಲಕ ಬೆಲೆ ಏರಿಕೆ ವಿರುದ್ಧವಾಗಿ ಜೆಡಿಎಸ್ ಪ್ರತಿಭಟನೆಯನ್ನ ವಿನೂತನವಾಗಿ ಮಾಡ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಪ್ರತಿಭಟನೆಯ ಮೂಲಕ ಸರ್ಕಾರದ ಒಂದ್ ಕಡೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವುದು, ಸರ್ಕಾರದ ವಿರುದ್ಧವಾಗಿ ಹೋರಾಟವನ್ನ ಮಾಡಲಿಕ್ಕೆ ಜೆಡಿಎಸ್ ಕೂಡ ಮುಂದಾಗಿದೆ. ಈ ಒಂದು ಸ್ಕ್ಯಾನರ್ ಕೂಡ ಹಾಕಿದ್ದಾರೆ. ಆ ಒಂದು ಸ್ಕ್ಯಾನರ್ ಅಲ್ಲಿ ಸ್ಕ್ಯಾನ್ ಮಾಡಿದ್ರೆ ಏನೇನು ಅಂಶಗಳಿದೆ ಅದನ್ನು ತೋರಿಸುವಂತ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಹೋಗ್ತಾ ಇದ್ದೀನಿ. ಯಾಕೆಂದ್ರೆ ಈ ಒಂದು ಬೆಲೆ ಏರಿಕೆ ಅಭಿಯಾನವನ್ನ ಜೆಡಿಎಸ್ ವಿನೂತನವಾಗಿ ಮಾಡ್ತಾ ಇದೆ. ನಾವೊಂದು ಸ್ಕ್ಯಾನರ್ ಅಲ್ಲಿ ಸ್ಕ್ಯಾನ್ ಮಾಡಕ್ಕೆ ಹೋದಂತ ತಕ್ಷಣದಲ್ಲಿ ಸಾಕಪ್ಪ ಸಾಕು .com ಅಂತ ಬರ್ತಾ ಇದೆ. ಅದಾದ ನಂತರದಲ್ಲಿ ಆ ಒಂದು ವೆಬ್ಸೈಟ್ ಅನ್ನ ಓಪನ್ ಮಾಡಿದ್ರೆ ಸ್ಕ್ಯಾನ್ ಮಾಡಿದ ನಂತರದಲ್ಲಿ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ, ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರ ಫೋಟೋಗಳನ್ನು ಹಾಕಿ ಹೆಂಗೆ ನಾವು ಅನ್ನೋ ಒಂದು ವಿಚಾರ, ಮತ್ತೆ ಸಚಿವರಿಗೆ ಹನಿ ಟ್ರಾಪ್, ಹೈಕಮಾಂಡ್ಗೆ ಮನಿ, ಈ ರೀತಿಯಾದ ಸಾಕಷ್ಟು ವಿಚಾರಗಳನ್ನ ಅಂಶಗಳನ್ನ ಇಲ್ಲಿ ಉಲ್ಲೇಖ ಮಾಡಿರುವಂತ ಅಷ್ಟೇ ಅಲ್ಲದೆ ಜೆಡಿಎಸ್ ವತಿಯಿಂದ ವಿಧಾನಸೌಧ ಚಲೋ ಅನ್ನೋ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದರೆ. ಮತ್ತೆ ಕಾಂಗ್ರೆಸ್ಸಿಗರ ನುಡಿಮುತ್ತಿಗಳು, ಈ ರೀತಿಯಾದ ಒಂದು ಅಂಶಗಳನ್ನ ಈ ಒಂದು ಲಿಂಕ್ ನಲ್ಲಿ ಇರುವಂತದ್ದು ಸ್ಕ್ಯಾನ್ ಮಾಡಿದ ನಂತರದಲ್ಲಿ ಇಷ್ಟೆಲ್ಲಾ ಅಂಶಗಳು ಈ ಒಂದು ಲಿಂಕ್ ನಲ್ಲಿ ಬರ್ತವೆ. ಇವೆಲ್ಲ ವಿಚಾರಗಳನ್ನ ಮುಂದಿಟ್ಟುಕೊಂಡು ವಿನೂತನವಾಗಿ ಜೆಡಿಎಸ್ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಪ್ರಮುಖವಾಗಿ ಈ ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರದ ವಿರುದ್ಧವಾಗಿ ಪೇಸಿಎಂ ಪೋಸ್ಟರ್ ಅಭಿಯಾನವನ್ನ ಕಾಂಗ್ರೆಸ್ ಮಾಡಿತ್ತು. ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಇವತ್ತು ಬೆಲೆ ಏರಿಕೆ ವಿಚಾರ ಎಂದೇ ಈ ವಿಚಾರಗಳನ್ನ ಮುಂದಿಟ್ಟುಕೊಂಡು ಜೆಡಿಎಸ್ ವಿನೂತನವಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಪೋಸ್ಟರ್ ಅಭಿಯಾನವನ್ನ ಮಾಡ್ತಾ ಇದೆ. ಆ ಒಂದು ಪೋಸ್ಟರ್ ಅಭಿಯಾನದಲ್ಲಿ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಈ ರೀತಿಯಾದ ಸಾಕಷ್ಟು ಪೋಸ್ಟರ್ ಗಳನ್ನ ಬೆಂಗಳೂರಿನ ಹಲವೆಡೆ ಆಗ್ಬೋದು, ವಿಧಾನಸೌಧ ಆಗ್ಬೋದು, ಬಸ್ ಸ್ಟ್ಯಾಂಡ್ ಆಗ್ಬೋದು, ಮತ್ತೆ ಬೇರೆ ಬೇರೆ ರೀತಿಯಾದ ಹಲವು ಭಾಗಗಳಲ್ಲಿ ಮೆಟ್ರೋ ಸ್ಟೇಷನ್ಗಳಾಗ್ಬೋದು, ಈ ರೀತಿಯ ಸಾಕಷ್ಟು ಭಾಗಗಳಲ್ಲಿ ಈ ಒಂದು ಪೋಸ್ಟರ್ಗಳ ಅಂಟಿಸುವ ಮೂಲಕ ವಿನೂತನವಾದ ಪ್ರತಿಭಟನೆಗೆ ಈಗಾಗಲೇ ಜೆಡಿಎಸ್ ಮುಂದಾಗಿದೆ. ಈ ಮೂಲಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಜೆಡಿಎಸ್ ಒಂದು ಸಮರ ಕೂಡ ಸಾರಿರುವಂತು. ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು.